ದೆಹಲಿ ಸ್ಫೋಟದ ಹೆಸರಿನಲ್ಲಿ ರಾಜಕೀಯವನ್ನ ಮಾಡಲಾಗ್ತಾ ಇದೆ. ಬಿಹಾರ ಎಲೆಕ್ಷನ್ಗೆ ಲಿಂಕ್ ಕೊಟ್ಟು ಮಾತನಾಡ್ತಾ ಇದ್ದಾರೆ. ಬಿಹಾರ ಎಲೆಕ್ಷನ್ ಇತ್ತಲ್ವಾ, ಅದಕ್ಕೋಸ್ಕರನೇ ಈ ಸ್ಫೋಟ ಇದೇ ಸಂದರ್ಭದಲ್ಲಿ ಆಗಿರುವಂತದ್ದು ಅಂತ ಕಾಂಗ್ರೆಸ್ ನಾಯಕರ ಮಾತು. ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ಸಮರಕ್ಕೆ ಕಾರಣ ಆಗಿದೆ. ಜನನು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಮಾತನಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಅಂತ. ಇನ್ನು ಬಿಹಾರ ಚುನಾವಣೆ ವೇಳೆ ಸ್ಫೋಟ ಹೇಗಾಯ್ತು ಹಾಗಾದ್ರೆ ಅಂತ ಅನುಮಾನ ಕಾಂಗ್ರೆಸ್ ನಾಯಕರದ್ದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾವಿನಲ್ಲಿ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾ ಇದೆ ಬಿಜೆಪಿ. ಇದು ಭಯೋತ್ಪಾದನೆಯ ವಿಚಾರ, ಇಂಥ ವಿಚಾರದಲ್ಲೂ ಕೂಡ ರಾಜಕಾರಣವನ್ನ ಬೆರೆಸಬೇಡಿ ಅಂತ. ಇನ್ನು ದೆಹಲಿ ಸ್ಫೋಟದ ಹೆಸರಿನಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ರಾಜಕೀಯ ನಡೀತಾ ಇದೆ ನೋಡೋಣ. ಸರ್, ಪ್ರತಿ ಬಾಂಬ್ ಬ್ಲಾಸ್ಟ್ಗಳು ಚುನಾವಣೆಯ ಸಂದರ್ಭದಲ್ಲೇ ಆಗ್ತವೆ. ಕಾಂಗ್ರೆಸ್ ಅದನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡುತ್ತೆ ಸರ್? ಈ ಬಾಂಬ್ ಬ್ಲಾಸ್ಟ್ ಆಗಬಾರದು. ಈಗ ನೋಡಿ, ಅಮಾಯಕ ಜನ ಸತ್ತಿದ್ದಾರೆ, ಆಗಬಾರದು. ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದು ನೋಡ್ಬೇಕು. ನಾನು ಪ್ರತಿ ಸಲ ಹಾಗೆ ಆಗಿದ್ದಾರೆ ಸರ್, ಚುನಾವಣೆ ಸಂದರ್ಭದಲ್ಲಿ ಆಯ್ತು. ಅದಕ್ಕೆ ಮಾಹಿತಿ ಇಲ್ಲ, ತನಿಖೆ ಮಾಡಲಿ, ತನಿಖೆ ಮಾಡಿ ಸತ್ಯಾಂಶ ಹೊರಬರುದು. ಚುನಾವಣೆ ಬಂದಾಗ ಅದರಲ್ಲೂ ಬಿಜೆಪಿಗೆ ತೊಂದರೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿರುವಂಥ ಕೃತ್ಯ ಇದು. ಪಾಕಿಸ್ತಾನದ ಪ್ರೇರಿತ. ಅವರಿಗೆ ಭಾರತದಲ್ಲಿ ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಇರುವಂಥ ಸರ್ಕಾರಗಳು ಬರಬೇಕು. ಭಾರತದಲ್ಲಿ ಪಾಕಿಸ್ತಾನದ ಬೇಳೆ ಬೇಯಿಸ್ಕೊಳೋ ಅಂಥದ್ದಕ್ಕೆ, ಅವರ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡೋ ಅಂಥದ್ದಕ್ಕೆ, ಮತ್ತು ಜಮ್ಮು ಕಾಶ್ಮೀರ ನಮ್ಮದೇ ಅಂತ ಹೇಳೋಕ್ಕೆ ಇಲ್ಲಿ ಸರ್ಕಾರ ಬೇಕು. ಅವ್ರಿಗೆ ಒಳ್ಳೆ ಸರ್ಕಾರ, ಅವ್ರಿಗೆ ಪಾಕಿಸ್ತಾನಕ್ಕೆ ಒಳ್ಳೆ ಸರ್ಕಾರ ಬೇಕು. ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ್ ಚುನಾವಣೆ ಇತ್ತು, ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಂದ್ರೆ ಎಲ್ಲ ಒಂದ್ ಕಡೆ ಒಂದಿನ ಚುನಾವಣೆ ಏನಕ್ಕೆ ಇದು? ಆಮೇಲೆ ನೀವೇ ಕ್ಯಾಪಿಟಲ್ ಸಿಟಿಯಲ್ಲಿ ಆಗಿರೋದು ಘಟನೆ, ಅದು ಕ್ಯಾಪಿಟಲ್ ಸಿಟಿ ಆ ಘಟನೆ ಆಗಬಾರ್ದಾಗಿತ್ತು. ನಾವು ಒಂದೊಂದು ಪ್ರಾರ್ಥನೆ ಮಾಡ್ತೀನಿ. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದರೆ ಬಿ ಜೆ ಪಿ ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ. ಅವರು ಒಂದು ಅನುಮಾನ ಅಂತೂ ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಾಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ, ಏನಾದ್ರು ಮಾಡ್ತಾರೆ ಅನ್ನೋದನ್ನು ನಾನು ಹೇಳಬಲ್ಲೆ. ಸಣ್ಣ ವಿಚಾರ ಇವೆಲ್ಲ, ಈ ಥರ ಮಾತಾಡೋದು. ಇಡೀ ದೇಶ ಆತಂಕಗೊಂಡಿದೆ. ಭಯೋತ್ಪಾದಕರು ಮತ್ತೆ ತಲೆ ಎತ್ತಿದ್ದಾರೆ. ಇಂಥ ದೊಡ್ಡ ವಿಚಾರವನ್ನು ಈ ಥರ ಸಂಕುಚಿತ ರಾಜಕೀಯ ಭಾವನೆ ಮಾಡುವಂಥದ್ದು ನಿಜವಾಗ್ಲೂ ಕೂಡ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಶೋಭೆ ತರೋಲ್ಲ. ಅಲ್ಲ, ಜಮೀರ್ ಅವ್ರಿಗೆ ಅವರೇನು ಬಹುತೇಕವಾಗಿ ಜಮೀರ್ ಅವ್ರಿಗೆ ಗೊತ್ತಿತ್ತಾ ಭಯೋತ್ಪಾದಕರು ಯಾರನ್ನು ನೋಡ್ಕೊಂಡು ಮಾಡ್ತಾರೆ? ಭಯೋತ್ಪಾದನೆ ಆಗಿದೆ, ಅದು ಅಕಸ್ಮಿತವಾಗಿ ಅವ್ನು ತೊಗೊಂಡು ಹೋಗೋಗಾಗಿದೆ ಅನ್ನುವಂಥ ತನಿಖೆ ಬರ್ತಾ ಇದೆ. ಸುಮ್ಮನೆ ಎಲ್ಲದಕ್ಕೂ ರಾಜಕಾರಣ ಬೆರೆಸುವಂಥದ್ದು ಸರಿಯಲ್ಲ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳನ್ನು ಕೂಡ ರಾಜಕೀಯವಾಗಿ ನೋಡ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ರಾಜಕಾರಣವಾಗಿ ನೋಡ್ತಾ ಇದ್ದಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಕೀಳು ಪರಿಸ್ಥಿತಿಗೆ ಹೋಗ್ತಾ ಇದೀವಿ ಅಂತ. ಇದಕ್ಕೇನೆ ಭಾರತ ಹಿಂಗಿರದ ಅಂತ. ಯಾಕೆಂದ್ರೆ ಇವರು ಬಿಹಾರ ಎಲೆಕ್ಷನ್ ಇತ್ತು, ಅದಕ್ಕೆ ಬಾಂಬ್ ಬ್ಲಾಸ್ಟ್ ಆಯಿತು ಅನ್ನೋದಾದ್ರೆ 2008ರಲ್ಲಿ ಮುಂಬೈ ಬ್ಲಾಸ್ಟ್ ಆಗಿತ್ತು. ಹಾಗಾದ್ರೆ ಆ ಸಂದರ್ಭದಲ್ಲಿ 2009ರಲ್ಲಿ ಅದಕ್ಕೇನೆ ಯು ಪಿ ಎ ಗೌರ್ಮೆಂಟ್ ಬಂದಿದ್ದು ಅಂತ ನೋಡ್ಬೇಕಾಗತ್ತಾ? ಅಥವಾ ಅದೇ ಸಂದರ್ಭದಲ್ಲಿ ಸಾಕಷ್ಟು ಸೀರೀಸ್ ಆಫ್ ಬ್ಲಾಸ್ಟ್ಗಳು ನಡೆದಿದ್ದಾವೆ. ಬೆಂಗಳೂರಿನಲ್ಲೂ ಕೂಡ 2008ಅಲ್ಲಿ ಆಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಬೇರೆಯವರು ಅಧಿಕಾರಕ್ಕೆ ಬಂದರು ಅಂತ ನೋಡೋಕ್ಕಾಗತ್ತಾ? ಇದು ತುಂಬಾ ಶೋಚನೀಯ ಮತ್ತೆ ಅತ್ಯಂತ ವಿಷಾದನೀಯ ಸಂಗತಿ. ಯಾಕಂತಂದ್ರೆ ಈಗ ನೋಡಿ, ಇವರು ಪಾಕಿಸ್ತಾನದಲ್ಲಿ ಬ್ಲಾಸ್ಟ್ ಆಗಿದೆ, ಅಲ್ಲೂ 12 ಜನ ಸತ್ತಿದ್ದಾರೆ ಕಾರ್ ಬಾಂಬಲ್ಲಿ ನ್ಯಾಯಾಲಯದ ಮುಂದೆ. ಅವರೇನು ಹೇಳ್ತಾ ಇದ್ದಾರೆ, ಜಾಗತಿಕವಾಗಿ ತಾವು ಶೀಲ್ಡ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ರಿಪೋರ್ಟ್ಸ್ ಆಗ್ತಾ ಇದೆ, ಮುನೀರ್ ಸ್ವತಃ ಇದನ್ನೆಲ್ಲ ಮಾಡಿಸಿ ತಮ್ಮ ದೇಶದ ಪ್ರಜೆಗಳನ್ನೇ ಸಾಯಿಸಿದ್ದಾನೆ. ಯಾಕಂದರೆ ಭಾರತ ಎನಿ ಟೈಮ್ ರಿಟ್ಯಾಲಿಯೇಟ್ ಮಾಡ್ಬೋದು, ಅದಕ್ಕೆ ಈ ಒಂದು ದೆಹಲಿ ಸ್ಫೋಟವನ್ನು ನೆಪವಾಗಿ ಇಟ್ಕೊಂಡು ನಮ್ಮ ಮೇಲೆ ದಾಳಿ ಮಾಡಿದ್ರೆ ಇರಲಿ ಅನ್ನೋ ಕಾರಣಕ್ಕೆ ಅವರೇ ಮಾಡಿಸ್ಕೊಂಡಿದ್ದಾರೆ ಅನ್ನೋ ರೀತಿ ಕೂಡ ನಡೀತಾ ಇದೆ. ಅಲ್ಲೇನೇ ಚರ್ಚೆ ನಡೀತಾ ಇದೆ. ಅದ್ರ ನಡುವೆ ಭಾರತ ಇದನ್ನೆಲ್ಲ ಮಾಡ್ತಾ ಇರುವಂಥದ್ದು ಭಾರತದ ಪ್ರಾಕ್ಸಿ ವಾರ್ ಅಂತ ಅವರು ಭಾರತದ ಕಡೆ ಬೊಟ್ಟು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ನಾಯಕರು ಈ ರೀತಿ ಮಾತನಾಡಿದ್ರೆ ಅದು ಇನ್ಯಾವ ಒಂದು ಸಂದೇಶವನ್ನು ಕೊಡುತ್ತೆ ಮತ್ತು ಇನ್ಯಾವ ರೀತಿಯ ನರೇಟಿವ್ನ ಬಿಲ್ಡ್ ಮಾಡುತ್ತೆ ಅನ್ನೋದು ಕೂಡ ಯೋಚನೆ ಮಾಡದೇ ಇರೋಷ್ಟು ಬುದ್ಧಿಗೇಡಿ, ಬೇಜವಾಬ್ದಾರಿತನದ ಹೇಳಿಕೆಗಳನ್ನು ಇಂತಹ ನಾಯಕರುಗಳು ಕೊಡ್ತಾ ಇದ್ದಾರೆ. ಟು ಸಮ್ ಎಕ್ಸ್ಟೆಂಟ್ ಸಿದ್ದರಾಮಯ್ಯ ಅವರು ಪ್ರಶ್ನೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಮಾಧ್ಯಮದವರು ಇಲ್ಲ ನೋಡಬೇಕು, ನನಗಿನ್ನೂ ಸಂಪೂರ್ಣ ಮಾಹಿತಿ ತನಿಖೆ ಅದೆಲ್ಲ ಗೊತ್ತಾದ ಮೇಲೆ ನಾನು ಅದರ ಬಗ್ಗೆ ಮಾತನಾಡ್ತೀನಿ ಅಂತ ಪ್ರಬುದ್ಧವಾಗಿ ಮಾತನಾಡಿದ್ರು. ಯಾಕಂದರೆ ಐತಿಹಾಸಿಕವಾಗಿ ಇಂತಹ ಹೇಳಿಕೆಗಳನ್ನು ಕೊಡುವಾಗ ಏನೆಲ್ಲ ವ್ಯತ್ಯಾಸಗಳಾಗತ್ತೆ ಅಂತ ಗೊತ್ತಿರೋದ್ರಿಂದ. ಬೇರೆ
ಜಮೀರ್ ಅವರು ಮೊದಲ 24 ಗಂಟೆಯಲ್ಲಿ ಮಾತನಾಡಿದ ರೀತಿ ಬೇರೆ ಇತ್ತು. ನಾನು ಹೇಳಿದ್ದನ್ನ ಬಿಟ್ಟು, ಅಂದರೆ ನೀವು ಕೇಳಿದ್ದನ್ನ ಬಿಟ್ಟು ನಾನು ಹೇಳಿದ್ದನ್ನ ತೋರಿಸ್ತೀರಿ, ನಾನು ಮಾತಾಡಲ್ಲಪ್ಪ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರಂತೂ ಸಾರಾಸಗಟಾಗಿ ಕ್ಲಿಯರ್ ಮಾಡಿದ್ರು, ಏನೇನೋ ವಿವಾದ ಆಗತ್ತಪ್ಪ, ನಾವು ಇದನ್ನೆಲ್ಲ ಮಾತಾಡಲ್ಲ ಅಂತ. ಅಟ್ಲೀಸ್ಟ್ ಅಷ್ಟಾದರೂ ಜವಾಬ್ದಾರಿ, ಒಂದು ಮುತ್ಸದ್ದಿತನವನ್ನು ತೋರಿಸಬೇಕಾಗಿತ್ತು. ಸ್ವತಃ AICC ಅಧ್ಯಕ್ಷರು ನಿನ್ನೆ ಕೇಳಿದಾಗ ಯಾರೇ ಮಾಡಿರಲಿ ಅವರಿಗೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಇದು ಭದ್ರತಾ ವೈಫಲ್ಯ, ಗುಪ್ತಚರ ವೈಫಲ್ಯ, ನೀವು ಅದನ್ನೆಲ್ಲ ಹೇಳಿ. ನೀವು ಸಂಬಂಧಪಟ್ಟವರನ್ನ ರಾಜೀನಾಮೆಯನ್ನು 10 ಅಲ್ಲ 100 ಸಲ ಕೇಳಿ. ಯಾಕಂದರೆ ಒಂದು ಪ್ರಬಲ ಪ್ರತಿಪಕ್ಷವಾಗಿ, ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ನಿಮ್ಗೆ ಎಲ್ಲ ಸಂವಿಧಾನಿಕ ಹಕ್ಕಿದೆ, ಸಂವಿಧಾನದತ್ತವಾಗಿ. ಅದು ಬೇರೆ. ನೀವು ಜವಾಬ್ದಾರಿಯುತವಾಗಿ ಮಾತನಾಡುವಂಥ ಪ್ರಶ್ನೆಗಳನ್ನು ಯಾರೂ ಕೂಡ ಮರು ಪ್ರಶ್ನೆ ಮಾಡಲ್ಲ ಅಥವಾ ವಿವಾದ ಅಂತಲೂ ಕೂಡ ನೋಡಲ್ಲ. ಬೇರೆ ನೀವೇ ಅದನ್ನು ರಾಜಕೀಯಕರಣಗೊಳಿಸೋದಿದೆಯಲ್ಲ, ಓಕೆ. ನಿಮ್ಮ ಪ್ರಕಾರ ಈಗ ಇವ್ರು ನೋಡಿ, ರಾಯ್ ರೆಡ್ಡಿ ಅವರು ಐ ಡೋಂಟ್ ಹ್ಯಾವ್ ಪ್ರೂಫ್ ಅಂತಾರೆ. ಅಟ್ ದ ಸೇಮ್ ಟೈಮ್ ನನಗೆ ಅನುಮಾನ ಇದೆ, ಯಾಕೆ ಫಸ್ಟ್ ಫೇಸಲ್ಲಿ ಸೋಲ್ತಾರೆ ಅನ್ನೋ ಅನುಮಾನದಲ್ಲಿ 2ನೇ ಫೇಸ್ ಅಷ್ಟೊತ್ತಿಗೆ ಈ ರೀತಿ ಆಗಿರಬಾರ್ದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳೋದಿದೆಯಲ್ಲ. ಪ್ರೂಫ್ ಇಲ್ಲ ಅಂತ ಹೇಳ್ತಾನೆ. ನೀವು ಒಬ್ಬರ ಹಿರಿಯ ಶಾಸಕರಿದ್ದೀರಿ, ಸಚಿವ ಸ್ಥಾನದ ಆಕಾಂಕ್ಷದಲ್ಲಿದ್ದೀರಿ, CMಗೆ ಅಡ್ವೈಸರ್ ಆಗಿದ್ದೀರಿ, ನಿಮ್ಮ ಮಾತುಗಳಿಗೆ ಬೆಲೆ ಇದೆ. ಇನ್ನು ಜಮೀರ್ ಅವರಂತೂ ಒಂದು ಜವಾಬ್ದಾರಿಯುತ ಸಚಿವ ಸ್ಥಾನದಲ್ಲಿದ್ದಾರೆ. ಈ ರೀತಿ ಮಾತನಾಡೋದಿದ್ರೆ ಇದನ್ನು ಓಲೈಕೆ ಅಂತ ಹೇಳಿದೆ ಮತ್ತೇನು ಹೇಳೋಕ್ಕಾಗಲ್ಲ. ನೀವು ಪಕ್ಷ ರಾಜಕಾರಣವನ್ನು ಮಾಡಿ ಅದರಲ್ಲಿ 2ನೇ ಡೌಟ್ ಇಲ್ಲ. ನಿಮ್ಮ ಸಿದ್ಧಾಂತ ಬೇರೆಯವ್ರ ಸಿದ್ಧಾಂತ ಬೇರೆ, ನೀವು ಅದಕ್ಕೋಸ್ಕರನೇ ಮಾಡಿ. ಆದರೆ ಇಂತಹ ಆಂತರಿಕ ಭದ್ರತೆ ಮತ್ತು ದೇಶದ ರಕ್ಷಣಾ ವ್ಯವಸ್ಥೆ ಮತ್ತು ಉಗ್ರಗಾಮಿ ಚಟುವಟಿಕೆಗಳ ವಿಚಾರದಲ್ಲಿ ನೀವು ಈ ರೀತಿ ಸ್ಟ್ಯಾಂಡ್ ತಗೊಳ್ಳೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಒಟ್ಟಾರೆ ಇಂಟಿಗ್ರಿಟಿ ಮತ್ತು ಒಟ್ಟಾರೆ ಭದ್ರತೆ, ಇದಕ್ಕೆ ನೀವೇ ಅದನ್ನು ಹರಾಜಿಗಿಟ್ಟಂತೆ ಆಗುತ್ತೆ ಮತ್ತು ನೀವೇ ಅದಕ್ಕೆ ಬೇರೆ ದಾರಿಗಳನ್ನು ಹುಡುಕೊಟ್ಟಂಗೆ ಆಗುತ್ತೆ. ಮತ್ತು ನಿಮ್ಮ ಇಂತಹ ಓಲೈಕೆಯ ಮನಸ್ಥಿತಿಯ ಕಾರಣಕ್ಕೆ ಇಂತಹ ಸ್ಲೀಪರ್ ಸೆಲ್ಗಳು ಊಟಾಕೊಂತ ಇರೋದು. ಒಂದು ಹೊರಗಡೆಯಿಂದ ಇನ್ಫ್ಲುಯೆನ್ಸ್ ಆಗಿ ನಮ್ಮ ದೇಶದ ಮೇಲೆ ದೇಶದ್ರೋಹಿ ಚಟುವಟಿಕೆಗಳನ್ನು ಮಾಡ್ತಾ ಇರೋದು ಬೇರೆ, ಒಳಗಡೆನೇ ಇದ್ಕೊಂಡು ಮಾಡ್ತಾ ಇದ್ದಾರಲ್ಲ, ಇಂಥವ್ರಿಗೆಲ್ಲ ವಿಟಮಿನ್ಸು ಮತ್ತು ಪ್ರೋಟೀನ್ಸ್ ಕೊಡ್ತಾ ಇರೋವಂಥದ್ದೇ ನಿಮ್ಮ ಇಂತಹ ಮನಸ್ಥಿತಿಗಳು ಮತ್ತು ನಿಮ್ಮ ಇಂತಹ ಹೇಳಿಕೆಗಳು ಅನ್ನೋದ್ರಲ್ಲಿ 2ನೇ ಮಾತಿಲ್ಲ. ಇದನ್ನು ಒಂದು ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಹಿರಿಯ ನಾಯಕರುಗಳಾಗಿ ಇದನ್ನು ಮನಗಾಣಬೇಕಾಗಿತ್ತು. ಆದರೆ ಮಾಧ್ಯಮದವರು ಪ್ರಶ್ನೆ ಕೇಳಬಹುದು, ಅಥವಾ ಬಂದಾಗ ನೀವು ಆಂತರಿಕವಾಗಿ ಏನಾದರೂ ಚರ್ಚೆ ಮಾಡ್ಕೊಳ್ಳಿ. ಮಾಧ್ಯಮದ ಮುಂದೆ ಆ ರೀತಿ ಮಾತನಾಡ್ತೀರಾ ಅಂದರೆ ಅದು ರಿಪೋರ್ಟ್ ಆಗುತ್ತೆ ಮತ್ತು ಬೇರೆ ಕಡೆ ಅದು ನರೇಟಿವ್ಗೆ ಅನುಕೂಲ ಆಗುತ್ತೆ. ಮತ್ತು ನೀವು ಈ ರೀತಿ ನೀವೇ ಒಂದು ಕ್ಲೀನ್ ಚಿಟ್ ಕೊಟ್ಟಂಗಾಗಲಿಲ್ವಾ? ಅಂದರೆ ಓಕೆ, ಇವ್ರು ಯಾರೋ BJP ಅವರೇ ಮಾಡ್ಕೊಂಡಿದ್ದಾರೆ ಅಥವಾ ಅಧಿಕಾರಕ್ಕೋಸ್ಕರ ಏನಾದರೂ ಮಾಡ್ತಾರೆ, ಇದರಲ್ಲಿ ಯಾರೂ ಇಲ್ಲಪ್ಪ. ಸೊ ಅಲ್ಲಿ ಸಿಕ್ಕಿರೋ 4 ಜನ ಉಗ್ರಗಾಮಿ ಡಾಕ್ಟರ್ಗಳ ಹೆಸರೇನು ಮತ್ತು ಅವ್ರು ಎಲ್ಲಿಯವರು, ಅವ್ರು ಏನಕ್ಕೆ ಮಾಡಕ್ಕೆ ಬಂದಿದ್ರು? 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷದಿಂದ ಅಂದರೆ ಬಿಹಾರ ಎಲೆಕ್ಷನ್ ಟೈಮ್ 2nd ಫೇಸ್ಗೆ ಅನುಕೂಲ ಆಗಲಿ ಅಂತ BJP ಅವರು 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ರ. ಅಲ್ಲಿ ಕನ್ಫೆಸ್ ಮಾಡ್ಕೊಂಡಿರೋ ಅಂಥ ವಿಚಾರ ಏನು? ರಿಸಿನನ್ನು ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡ್ಕೊಂಡಿದ್ದಾರೆ? ಇದೆಲ್ಲವೂ ಕೂಡ 1-2 ದಿನದಲ್ಲಾಗಿಲ್ಲ. ಮತ್ತು ಸತತವಾಗಿ ಸ್ಲೀಪರ್ ಸೆಲ್ಗಳು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪ್ರಮುಖ ನಗರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕರೆಕ್ಟಾಗಿ ದೀಪಾವಳಿಯೋ ಅಥವಾ ಗಣರಾಜ್ಯೋತ್ಸವವೋ ಅಥವಾ ಅಯೋಧ್ಯ ರಾಮ ಮಂದಿರ ವಿಚಾರದಲ್ಲಿ ಆ ಒಂದು ಬಾಬ್ರಿ ಡೆಮಾಲಿಷನ್ ಆನಿವರ್ಸರಿ ಏನಿದೆ, ಆ ಡೆಮಾಲಿಷನ್ ಆನಿವರ್ಸರಿಗೆ ಪೂರಕವಾಗಿಯೋ ಅಂತ ಇಂತೆಲ್ಲ ಡೇಟ್ ಲೈನ್ಗಳನ್ನು ಹಾಕ್ಕೊಂಡು, ಟೈಮ್ ಲೈನ್ಗಳನ್ನು ಹಾಕ್ಕೊಂಡು, ಪ್ಲೇಸ್ಗಳನ್ನು ಫೈಂಡ್ ಔಟ್ ಮಾಡಿಕೊಂಡು ಇಂತಹ ಎಲ್ಲ ವ್ಯವಸ್ಥಿತವಾಗಿ ಸಂಘಟಿತವಾಗಿ ಮಾಡಿದ್ದಾರೆ. ಮತ್ತು ಇದಕ್ಕೆ ವರ್ಷಗಳ ತಯಾರಿ ಮಾಡಿದ್ದಾರೆ. 2900 kg ಅಮೋನಿಯಂ ನೈಟ್ರೇಟನ್ನು ನಾನು 2 ವರ್ಷದಿಂದ ಸಂಗ್ರಹಿಸಿದ್ದೆ ಅಂತ ಹೇಳ್ತಾ ಇದ್ದಾರೆ. ರಸಗೊಬ್ಬರದ ಅಂಗಡಿಗಳಿಗೆ ಹೋಗಿ ಸಂಗ್ರಹಿಸ್ಕೊಂಡು ಬಂದಿದ್ದಾರೆ. ಮತ್ತು ಟ್ರೀಟ್ಮೆಂಟ್ಗೆ ಅಂತೇಳಿ ಅಲ್ಲಿ ಅದಕ್ಕೋಸ್ಕರ ಸಂಗ್ರಹಿಸ್ಕೊಂಡು ಬಂದಿದ್ದಾರೆ, ಲ್ಯಾಬ್ಗೆ ಟೆಸ್ಟ್ಗೆ ಅಂತ. ಅಲ್ಲಿ ಮೌಲ್ಯ ಒಬ್ಬ ಕೂತ್ಕೊಂಡು ಫರೀದಾಬಾದಲ್ಲಿ ಎಪಿಸೆಂಟರ್ ಆಫ್ ದಿಸ್ ಎಂಟೈರ್ ಈ ಒಂದು ಆಕ್ಟಿವಿಟಿ, ಡೆಲ್ಲಿ ಬ್ಲಾಸ್ಟ್ನ ಎಪಿಸೆಂಟರ್ ಏನಿದೆ, ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆದಿದೆ ವರ್ಷಾನುಗಟ್ಟಲೆಯಿಂದ 2-2.5 ದಶಕಗಳಿಂದ, ಇದನ್ನೆಲ್ಲ ತಿಳ್ಕೊಳ್ಳದೆ ಏಕಾಏಕಿ ನೀವು ಕ್ಲೀನ್ ಚಿಟ್ ಕೊಡೋದಿದೆಯಲ್ಲ, ಇದು ಅತ್ಯಂತ ದುರದೃಷ್ಟಕರ ಮತ್ತು ಬೇಜವಾಬ್ದಾರಿಯುತ ಹೇಳಿಕೆ. ಮತ್ತು ನೀವು ಒಂದು ಸಂವಿಧಾನ ಅಥವಾ ದೇಶದ ರಕ್ಷಣೆ, ಸಾರ್ವಭೌಮತೆ ಅಥವಾ ಭದ್ರತೆಯನ್ನು ಮನಗಾಣಿಕೊಂಡು ನಾವಿಲ್ಲಿ ಬಂದು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀವಿ ಅಂತ ಹೇಳ್ತಿರಲ್ಲ, ಅದಕ್ಕೆ ಇದು ಅತ್ಯಂತ ತದ್ವಿರುದ್ಧವಾದಂತಹ ಮನಸ್ಥಿತಿ. ಮತ್ತು ಇಂತಹ ಮನಸ್ಥಿತಿಗಳಿಂದಲೇ ಇಂತಹ ಚಟುವಟಿಕೆಗಳು ದ್ವಿಗುಣ ಆಗ್ತಾ ಇರೋದು ಮತ್ತು 10 ಪಟ್ಟು ಜಾಸ್ತಿ ಆಗ್ತಾ ಇರೋದು ಅನ್ನೋದನ್ನ ಇವರು ಮನಗಾಣಬೇಕು. ಪೃಥ್ವಿ, ಇಲ್ಲಿ ಪಟೇಲ್ರೆ, ಅಂದರೆ ರಾಜೀನಾಮೆ ಕೇಳಲಿ, ಇವ್ರು ತಪ್ಪಿದೆ, ವೈಫಲ್ಯ ಇದೆ, ಸರಿಯಾಗಿ ಆಡಳಿತ ಮಾಡ್ತಾ ಇಲ್ಲ, ಅದನ್ನೇನಾದರೂ ಹೇಳಿ. ಆದರೆ ಇವರು ಮಾತನಾಡ್ತಾ ಇದೆಲ್ಲೋ ಒಂದು ಕಡೆ ರಾಜಕೀಯ ಪ್ರೇರಿತವಾಗಿ ಪಕ್ಷಗಳ ಪ್ರಾಯೋಜಕತ್ವದಿಂದ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು, ಇವ್ರು ಮಾಡ್ತಾ ಇರುವಂಥದ್ದು BJP ವಿರುದ್ಧ ಅನ್ನುವಂಥದ್ದನ್ನ ಅನ್ಕೊಳ್ತಾ ಇದ್ರು ಕೂಡ ಭಯೋತ್ಪಾದಕರ ಪರವಾಗಿ ನಿಂತ್ಕೊಂಡಂಗೆ ಅನ್ಸುತ್ತೆ. ಇವ್ರು BJP ವಿರುದ್ಧ ಅಲ್ಲ, ಭಯೋತ್ಪಾದಕರ ಪರವಾಗಿ ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅನ್ನಂಗಾಗತ್ತಿದು. ನಮಗೆ ಸಾಮಾನ್ಯವಾಗಿ ಯಾರು ಕೂಡ ಬಾಂಬ್ ಬ್ಲಾಸ್ಟ್ ಮಾಡಿಸಿ, 100 ರಕ್ತಪಾತ ಮಾಡಿಸಿ ಚುನಾವಣೆಯನ್ನು ಮಾಡ್ತಾರೆ ಅನ್ನೋದು ಅದು ಬಹುಶಃ ಇವರ ಊಹೆ ಇರ್ಬೋದು. ಯಾಕಂತ ಹೇಳಿದ್ರೆ ಒಂದು ಸೆಕೆಂಡ್ ಯಾರಿಗೆ ರಿಸ್ಕು? ಯಾರಾದರೂ ದೆಹಲಿ ರಾಜಧಾನಿ, ಅವ್ರದ್ದೇ ಸರ್ಕಾರ ಇದೆ, ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅಲ್ಲಿ ಗೃಹ ಇಲಾಖೆ ಇರ್ತಕ್ಕಂಥ ಅವ್ರದ್ದೇ ಸರ್ಕಾರದ ಆಡಳಿತದಲ್ಲಿ ದೆಹಲಿಯಲ್ಲಿ ಅವರು ಸ್ಫೋಟ ಮಾಡಿಸ್ಕೊಂಡು ಒಂದು ಕಾಮನ್ ಸೆನ್ಸ್ ಇದು.
ಎಲ್ಲರೂ ಕೂಡ ಇಂಥ ಮಾನಸಿಕ ಸ್ಥಿತಿಗಳಿಂದಲೇ ಈ ಥರ ಮಾನಸಿಕ ಸ್ಥಿತಿಯ ಹೇಳಿಕೆಗಳಿಂದಲೇ ಎಲ್ಲ ಒಂದು ಕಡೆ ಈ ದೇಶದಲ್ಲಿ ತುಷ್ಟೀಕರಣ ಪಾಲಿಟಿಕ್ಸ್ ಜಾಸ್ತಿಯಾಗಿ ಎಲ್ಲ ಒಂದು ಕಡೆ ಅವರಿಗೆ ಗ್ರ್ಯಾಂಟೆಡ್ ಥರ ಆಗಿರ್ತಕ್ಕಂಥದ್ದು, ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತಾರಲ್ಲ, ಆ ರೀತಿ ಆಗ್ತಿರ್ತಕ್ಕಂಥದ್ದು. ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ದೇಶದ ವಿಚಾರ ಬಂದಾಗ ಇಲ್ಲಿ ಪಾರ್ಟಿ ಪಕ್ಷ ಎಲ್ಲವನ್ನು ಬಿಟ್ಟು ಆಡಳಿತ ವಿರೋಧ ಅನ್ನೋದೆಲ್ಲ ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಬೇಕಾಗಿರ್ತಕ್ಕಂಥದ್ದು. ಇವತ್ತು ದೆಹಲಿಯಲ್ಲಿ ಅವರು ಬ್ಲಾಸ್ಟ್ ಮಾಡಿದ್ರು, ನಾಳೆ ದಿನ ಕಾಂಗ್ರೆಸ್ ಆಫೀಸನ್ನು ಬ್ಲಾಸ್ಟ್ ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಯಾಕಂತ ಹೇಳಿದ್ರೆ ಅವರಿಗೆ ಈಸಿ ಅನಿಸುತ್ತೆ, ಏನು ಬೇಕಾದ್ರೂ ಮಾಡ್ಬೋದು, ನಮಗೆ ಇವರು ಸಪೋರ್ಟ್ ಇದ್ದಾರೆ, ಪರೋಕ್ಷವಾಗಿ ನಮಗೆ ಕಾಂಗ್ರೆಸ್ನ ಲೀಡರ್ಗಳು ಸಪೋರ್ಟ್ ಇದ್ದಾರೆ ಅನ್ನೋದೊಂದು ಮನೋಭಾವನೆ ಬಂದರೆ ಅವರಿಗೆ ಇನ್ನಷ್ಟು ಕುಮ್ಮಕ್ಕು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಕಾಂಗ್ರೆಸ್ ಪ್ರೇರಿತ ಮನಸ್ಥಿತಿಗಳನ್ನೇ ಅವರು ಕ್ಯಾಚ್ ಮಾಡ್ತಾರೆ. ನಿಮಗೆ ಗಮನಿಸಿ, ಉಮರ್ ಅನ್ನೋ ವ್ಯಕ್ತಿ ನಿಮಗೆ ಅವನು ಬೇರೆ ಬೇರೆ ದೇಶಕ್ಕೆ ಹೋಗ್ತಾನೆ, ಟರ್ಕಿ ಸೇರಿದಂತೆ ಬೇರೆ ಬೇರೆ ಹೋಗ್ತಾನೆ. ಮತ್ತು ಅಲ್ಲಿ ಇರ್ತಕ್ಕಂಥ ಹೆಸರುಗಳೆಲ್ಲ ನಾನು ಹೇಳ್ತಾ ಇಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಹೆಸರುಗಳು ಯಾರ ಹೆಸರುಗಳು ಅನ್ನೋದು ನೀವು ನೋಡಿ. ಈ ದೇಶದಲ್ಲಿ ಅತಿಯಾದ ತುಷ್ಟೀಕರಣ ರಾಜಕಾರಣದ ಪರಿಣಾಮ ಇವತ್ತು ಏನಾಗಿದೆ ಅಂತ ಹೇಳಿದರೆ, ಈ ದೇಶದಲ್ಲೇ ಇದ್ಕೊಂಡು ಈ ದೇಶದೊಳಗಡೆ ಇದ್ಕೊಂಡು ಎಲ್ಲೊಂದು ಕಡೆ ಪಕ್ಕದ ಪಾಕಿಸ್ತಾನಕ್ಕೆ ಅಲ್ಲಿ ತಿನ್ನಲಿಕ್ಕೆ ಅನ್ನಕ್ಕೂ ಕೂಡ ಗತಿ ಇಲ್ಲ. ಆ ದೇಶ ದಿವಾಳಿ ಆಗಿರ್ತಕ್ಕಂಥದ್ದು. ಆ ದೇಶದಲ್ಲಿ ಇರ್ತಕ್ಕಂಥವ್ರು ವಾಸ ಮಾಡಲಿಕ್ಕೆ ಅಲ್ಲಿ ಬದುಕಲಿಕ್ಕೆ ಒಂದು ಏಸಿಗೆ ಮಾಡ್ಕೊತಾರೆ. ಮತ್ತು ಅಲ್ಲಿರ್ತಕ್ಕಂಥ ಪಾಕಿಸ್ತಾನದ ಬಹುತೇಕ ಶ್ರೀಮಂತರೆಲ್ಲ ದುಬೈಲಿ ಸೆಟ್ಲ್ ಆಗೋಗಿದ್ದಾರೆ, ಸಿಂಗಾಪುರಲ್ಲಿ ಸೆಟ್ಲ್ ಆಗಿದ್ದಾರೆ, UK ಸೆಟ್ಲ್ ಆಗಿದ್ದಾರೆ. ಅಂದರೆ ಅವರ ದೇಶದಲ್ಲೇ ವಾಸ ಮಾಡಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ಇಷ್ಟ ಆಗ್ತಿಲ್ಲ. ಅಂದರೆ ಒಂದು ಈ ಥರದ ಮಾನಸಿಕ ಸ್ಥಿತಿಗಳೇನಾಗುತ್ತೆ, ಇವತ್ತಿನ ಬೆಳೀತಿರ್ತಕ್ಕಂಥ ಮಕ್ಕಳಲ್ಲಿ ಬೇರೆ ರೀತಿ ಆಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಕಾಂಗ್ರೆಸ್ ಇವತ್ತು ದೇಶಾದ್ಯಂತ ಇವತ್ತು ಅಧಿಕಾರವನ್ನು ಕಳೆದುಕೊಳ್ತಿರ್ತಕ್ಕಂಥದ್ದು ಮತ್ತು ಅಧಿಕಾರ ಕಳೆದುಕೊಳ್ಳಲಿಕ್ಕೆ ಸ್ವಯಂಕೃತ ಅಪರಾಧಗಳು ಕೂಡ ಇಂಥ ಹೇಳಿಕೆಗಳು. ನಿಮಗೆ ಗೊತ್ತಿರಲಿ, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಪಾಕಿಸ್ತಾನದ ಪರವಾಗಿ ಜಿಂದಾಬಾದನ್ನು ಘೋಷಣೆಯನ್ನು ಮಾಡ್ತಾರೆ. ಅವತ್ತು ಅಲ್ಲಿದ್ದಂಥ ಒಬ್ಬ ರಾಜ್ಯಸಭಾ ಸದಸ್ಯ ಖಂಡಿಸಬೇಕಾಗಿತ್ತು. ಆತ ಮೊದಲೇ ಬೇಲ್ ತಗೊತಾರೆ, ಆ ಥರ ಹೇಳೇ ಇಲ್ಲ ಅಂತ ಹೇಳ್ತಾರೆ. ಆಯಿತಾ, ಯಾರೋ ನಾಶಿಪುಡಿ ಅಂತ ಯಾರಿದ್ರು ಅವ್ರ ಪರವಾಗೇ ಮಾತನಾಡ್ತಾರೆ. ಇಲ್ಲೊಂದು ಕಡೆ ಸರ್ಕಾರಗಳು ಕೂಡ ಎಲ್ಲೊಂದು ಕಡೆ ಪರವಾಗಿ ಬೆನ್ನಿಗೆ ನಿಲ್ತವೆ. ಇಂಥ ಮಾನಸಿಕ ಸ್ಥಿತಿಗಳಿಂದ ಎಲ್ರಿಗೂ ಈಸಿ ಆಗ್ತಿರ್ತಕ್ಕಂಥದ್ದು. ನಿಮಗೆ ನೋಡಿ, ವೈಟ್ ಕಾಲರ್ದು ಇದೆಯಲ್ಲ, ಇದು ಈ ದೇಶಕ್ಕೆ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಯಾರೋ ಅನಕ್ಷರಸ್ಥ, ಬಡವ, ಮತಾಂಧ ಅಂಥವ್ರನ್ನ ಮೈಂಡ್ ವಾಶ್ ಮಾಡಿ, ಬ್ರೈನ್ ವಾಶ್ ಮಾಡಿ, ಇಂಥ ಅವರಿಗೆ ಅವರ ಕುಟುಂಬಕ್ಕೆ ಅವರಿಗೆ ಬೇಕಾದಂಥವ್ರಿಗೆ ಆರ್ಥಿಕ ಸಹಾಯವನ್ನು ಮಾಡೋ ಮುಖಾಂತರ ಬ್ರೈನ್ ವಾಶ್ ಮಾಡಿ ಅವ್ರನ್ನ ಇದುವರೆಗೂ ಉಗ್ರರನ್ನಾಗಿ ಮಾಡ್ತಾಯಿದ್ರು, ಅವರನ್ನ ಉಗ್ರ ವೆಪನ್ಗಳಾಗಿ ಬಳಸ್ಕೊಳ್ತಿದ್ರು. ಆದರೆ ನಿಮಗೆ ಈ ಸಮಾಜದ ವಿವಿಧ ಸ್ತರದಲ್ಲಿ ಎಜುಕೇಟೆಡ್ಸ್ಗಳು, ಅದು ಕೂಡ ಡಾಕ್ಟರ್ಸ್, ಅವರು ಸಂಶೋಧನೆಯಲ್ಲಿ ಅವರು ಮತ್ತು ಜನರ ಸಾಮಾಜಿಕ ಒಡನಾಟಗಳಿರ್ತವೆ, ಇಂಥವ್ರನ್ನ ಅವರು ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಈ ಭಯೋತ್ಪಾದನೆ ಅನ್ನೋದು ಮತ್ತೊಂದು ಮಜಲಿಗೆ ಹೋಗಿದೆ. ನಿಮಗೆ ಅಮೇರಿಕಂಥ ರಾಷ್ಟ್ರಗಳಲ್ಲಿ ರಾಜಕೀಯ ವ್ಯಕ್ತಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಮಾಡ್ತಕ್ಕಂಥ ಅಪರಾಧಗಳಿಗೆ ವೈಟ್ ಕಾಲರ್ ಅಪರಾಧ ಅಂತಿದ್ರು. ಇದು ಈ ದೇಶಕ್ಕೆ ಆಘಾತಕಾರಿ ಮತ್ತು ಅಪಾಯಕಾರಿ ವಿಚಾರ ಆಗಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಚಿಂತನೆ ಮಾಡಬೇಕು. ನಾನು ಈ ದೇಶದ ಪ್ರತಿಯೊಬ್ಬರು ಕೂಡ ಅಲರ್ಟ್ ಆಗಬೇಕು. ಅನುಮಾನ ಬಂದರೆ, ಯಾರಾದರೂ ಅನುಮಾನ ಬಂದಾಗ ನಡ್ಕೊಂಡಿದ್ರೆ ನಾವು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಡಬೇಕಾಗಿರ್ತಕ್ಕಂಥ. ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ನಮ್ಮ ಬುಡಕ್ಕೆ ಬರುತ್ತೆ, ನಮ್ಮ ಮನೆಗೆ ಬಂದು ಬಾಂಬ್ ಹಾಕ್ತಾರೆ. ಹಾಗಾಗಿ ಇವತ್ತಿನ ಮನುಷ್ಯದ್ದು ದೇಶದಲ್ಲಿ ಸುರಕ್ಷಿತ ಅನ್ನೋದು ಎಷ್ಟು ಮಟ್ಟಿಗೆ ಅನ್ನೋದು ಆಗಿರ್ತಕ್ಕಂಥ. ಆದರೆ ಈ ಥರ ಹೇಳಿಕೆ, ಈಗ ರಾಯರೆಡ್ಡಿ ಅಂತ ಅವರೇನು ವೆರಿ ಸೀನಿಯರ್ ಪೊಲಿಟಿಷಿಯನ್ನು, ಆಯಿತು, ನೀವು ಜರ್ನಲಿಸ್ಟ್ ಕೇಳ್ತಾರೆ ಏನು ಈ ಥರ ಅನುಮಾನ ಇದೆ ಅಂತ ಹೇಳ್ತಾರೆ. ಹಾಗಂತ ಇವರು ಅನುಮಾನ ಇದೆ ಅಂತ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಇಂಥ ಕೃತ್ಯಗಳನ್ನ ಮಾಡುವಂಥವ್ರಿಗೆ, ಎಲ್ಲ ಒಂದು ಕಡೆ ಆ ಸಮುದಾಯದವರಿಗೆ ನಮ್ಮ ಪರವಾಗಿ ಕಾಂಗ್ರೆಸ್ನವರು ಇದ್ದಾರೆ, ಕಾಂಗ್ರೆಸ್ ಲೀಡರ್ ಇದ್ದಾರೆ, CM ಇದ್ದಾರೆ, ಮತ್ತೊಬ್ಬರು ಇದ್ದಾರೆ, ಜಮೀರ್ ಇದ್ದಾರೆ, ಇನ್ನೊಬ್ರು ಇದ್ದಾರೆ ಅನ್ನೋ ಮುಖಾಂತರ ಒಂದು ಕೆಟ್ಟ ಧೈರ್ಯ ಬರುತ್ತೆ. ನಿಮಗೆ ಇವತ್ತು ಕೂಡ ಕರ್ನಾಟಕದಲ್ಲಿ ಬೆಂಗಳೂರು ಶಿವಾಜಿನಗರದ ಅನೇಕ ಕಡೆ ನಿಮಗೆ ಮತ್ತು ಗೌರಿಪಾಳ್ಯ ಆ ಕಡೆ ಎಲ್ಲ ಇವತ್ತು ಕೂಡ 6 ಗಂಟೆ 7 ಗಂಟೆ ಮೇಲೆ ಅವರ ಪ್ಲೇಸ್ಗೆ, ಗಲ್ಲಿಗಳಿಗೆ ಒಬ್ಬ ಹಿಂದೂ ಹುಡುಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಪೊಲೀಸ್ ಕೂಡ ಭಯ ಬೀಳ್ತಾರೆ. ಅಂದರೆ ನಮ್ಮ ವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಹೋದರೆ ಕ್ವಶನ್ ಮಾಡ್ತಾರೆ, ಹೆಚ್ಚು ಕಡಿಮೆ ಆದರೆ ಮರ್ಡರ್ ಮಾಡಿಬಿಡ್ತಾರೆ. ಇಂಥ ಪರಿಸ್ಥಿತಿ ಇರ್ತಕ್ಕಂಥ. ಹಾಗಾಗಿ ಈ ಥರದ ಹೇಳಿಕೆ ಕೊಡೋ ಸಂದರ್ಭದಲ್ಲಿ ಇವ್ರಿಗೊಂದು ಕಾಮನ್ ಸೆನ್ಸ್ ಇರಬೇಕು, ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಕೊಡಬೇಕು. ಮಧು, ಇಲ್ಲಿ ಯಾವುದೇ ಸಂಘಟನೆನೂ ಕೂಡ ಹೊಣೆ ಹೊತ್ಕೊಂಡಿಲ್ಲ. ಏಕೆಂದರೆ ಅವರವರಲ್ಲೇ ಕಿತ್ತಾಟ ಆಗಲಿ, ಆಂತರಿಕ ಕಲಹ ಆಗಲಿ, ಇದು ಭಾರತದ ಒಳಗಡೆ ಇರುವಂಥ ಪ್ರಜೆಗಳೇ ಮಾಡ್ಕೊಂಡಿರುವಂಥ ಕೃತ್ಯ ಅನ್ನುವಂಥದ್ದು ಅವ್ರು ಕಿತ್ತಾಡ್ಕೊಂಡು ಮತ್ತೆ ಬೇರೆ ದೇಶಗಳಿಗೂ ಒಂದು ಮೆಸೇಜ್ ಹೋಗಲಿ, ಇದು ಪಾಕಿಸ್ತಾನದ ಪಾತ್ರ ಇಲ್ಲ ಅಂತ ಅನ್ಕೊಬೇಕು ಅನ್ನುವಂಥ ಕಾರಣ ಅದು ಪ್ರೂವ್ ಆಗ್ತದೆ. ಈ ರಾಜಕಾರಣಿಗಳು ಈ ಕಿತ್ತಾಡ್ತಾ ಇರುವಂಥದ್ದು, ಆಂತರಿಕ ಕಲಹ ಭುಗಿಲ ಹೇಳ್ತಾ ಇರುವಂಥದ್ದು ನೋಡಿ. ಇಲ್ಲೊಂದು ಅಬ್ಸಲ್ಯೂಟ್ ಸ್ಟ್ರಾಟಜಿ ಮತ್ತು ಪ್ಯಾಟರ್ನ್ ಕಾಣಿಸ್ತಾ ಇದೆ ನೋಡಿ. ಕಳೆದ ಸಲ ಪಹಲ್ಗಾಮಲ್ಲಿ ಬಂದಂಥ ಸಂದರ್ಭದಲ್ಲಿ ಅದಕ್ಕೊಂದು ರಾಜತಾಂತ್ರಿಕವಾದಂತಹ ಶೀಲ್ಡನ್ನು ಇಟ್ಕೊಂಡು ಭಾರತ ಆಪರೇಷನ್ ಸಿಂಧೂರನ್ನ ಮಾಡ್ತು ಮತ್ತು ಒಳಗಡೆ ನುಗ್ಗಿ 100 ಕಿಲೋಮೀಟರ್ ಒಳಗಡೆನೂ ಕೂಡ ಒಳಗಡೆ ಹೋಗಿ ನುಗ್ಗು ಬಂದು ಹೊಡೆದು ಬಂತು. ಅದಾದಮೇಲೆ ಜಾಗತಿಕವಾಗಿ ಅದನ್ನು ಯಾರೂ ಕೂಡ ಕಂಡೆಮ್ ಮಾಡಲಿಲ್ಲ. ಯಾಕಂತಂದರೆ ಭಾರತ ತೆಗೆದುಕೊಂಡಂಥ ನಿರ್ಧಾರ ಅಕ್ಷರಕ್ಕೆ ಸರಿಯಾಗಿತ್ತು. ಯಾಕಂದರೆ ನಾಗರಿಕರನ್ನ ಹೊಡೆದಾಕಿದ್ರು, ಅದು ರಿಟ್ಯಾಲಿಯೇಟ್ ಮಾಡಿದೆ ಮತ್ತು ಸರಿಯಾಗಿ ಪ್ರಿಸೈಸ್ ಸ್ಟ್ರೈಕನ್ನು ಮಾಡಿದ್ದೆ. ಯಾರು ಆ ಒಂದು ಎಪಿಸೆಂಟರ್ಸ್ ಇದ್ರು ಅವರನ್ನು
ಏನು ಸುಬಾನ್ ಅಲ್ಲ, ಮರ್ಕಜ್ ಸುಬಾನ್ ಅಲ್ಲ, ಅಲ್ಲಿ ಹುಡುಕೊಡ್ತಿದ್ದಾರೆ ಅನ್ನೋದೊಂದು ವಾದ ಕರೆಕ್ಟಾಗಿ ಎಲ್ಲರಿಗೂ ಕೂಡ ಗ್ಲೋಬಲಿ ಅಕ್ನಾಲೆಡ್ಜ್ ಆಯಿತು ಮತ್ತು ಅಕ್ಸೆಪ್ಟ್ ಆಯಿತು. ವೇರಸ್ ಈ ಸಲ ಅದಕ್ಕಿಂತ ತುಂಬ ಜಾಣತನದಿಂದ ಇಂಟರ್ನಲ್ಲಿ ಆಗಿದೆ ಮತ್ತು ಇದು ಇವರೇ ಮಾಡಿದ್ದಾರೆ, ಇವರ ದೇಶದ ಪ್ರಜೆಗಳೇ ಅಲ್ಲಿ ಓದಿರೋರೆ, ಅದು ಮುಸ್ಲಿಮೋ ಹಿಂದೂನೋ ಸೆಕೆಂಡ್ರಿ, ಆದರೆ ಅದನ್ನು ಅವರೇ ಮಾಡಿದ್ದಾರೆ. ಅದು ಅವರ ವ್ಯವಸ್ಥೆಯ ವಿರುದ್ಧದ ಆಕ್ರೋಶ ಅಥವಾ ಅದು ಅವ್ರ ಐಡಿಯಾಲಜಿಕಲ್ ವಾರ್ ಅಂತ ಕನ್ಸಿಡರ್ ಮಾಡುತ್ತೆ. ಮತ್ತು ನೀವು ಹೇಳಿದಂತೆ ಯಾವ ಸಂಘಟನೆಗಳು ಕೂಡ ಪಾಕಿಸ್ತಾನದಿಂದ ಆಗಲಿ ಅಫ್ಘಾನಿಸ್ತಾನದಾಗಲಿ ಒಂದು ಹೊಣೆಗಾರಿಕೆಯನ್ನು ಒತ್ತಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅದು ಆಂತರಿಕವಾಗಿ ದೊಡ್ಡ ಚರ್ಚೆ ಆಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಬಿಡ್ತು ಜಾಗತಿಕವಾಗಿ ಅವರಿಗೆ ಶೀಲ್ಡ್ ಸಿಗುತ್ತೆ ಅಂತ. ಅದಕ್ಕೆ ಪೂರಕವಾಗಿ ಅಮೆರಿಕ ನೋಡಿ, ಅಲ್ಲಿ ಇಸ್ಲಾಮಾಬಾದಲ್ಲಾದಂಥ ಒಂದು ಪ್ರಕರಣವನ್ನು ಟೆರರಿಸ್ಟ್ ಕೃತ್ಯ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಟ್ವೀಟ್ ಮಾಡಿ ಅವರಿಗೆ ಸಾಂತ್ವನ ಕೊಡಬೇಕಾರೆ. ವೆರಾಸ್ ನಮ್ಮ ಒಂದು ದೆಹಲಿ ಪ್ರಕರಣವನ್ನು ಎಕ್ಸ್ಪ್ಲೋಷನ್ ಅಂತ ಹೇಳಿ ಅಲ್ಲಿ ಟೆರರಿಸಮ್ ಅನ್ನೋ ಒಂದು ಸಣ್ಣ ಪದವನ್ನು ಕೂಡ ಬಳಸಿಲ್ಲ. ಟ್ರಂಪ್ ಮಹಾನುಭಾವ ಊರಿಗೆಲ್ಲ ದೊಡ್ಡ ಟ್ವೀಟ್ ಮಾಡುವಂಥವ್ನು ಈ ವಿಚಾರದ ಬಗ್ಗೆ ಯಾವುದೇ ಒಂದು ಏನು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಸೊ ಇದನ್ನು ಗಮನಿಸಿದ್ರೆ ಜಾಗತಿಕವಾಗಿ ಭಾರತಕ್ಕೆ ಸಿಗಬೇಕಾಗಿರುವಂತಹ ಬಲವನ್ನು ಆದಷ್ಟು ತಕ್ಕಡಿಯಲ್ಲಿ ಕೆಳಗಡೆ ತಳ್ಳಬೇಕು ಅನ್ನೋ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಜಾಗತಿಕವಾಗಿ ನಡೀತಾ ಇದೆ ಅಂತ ಗೊತ್ತಿದೆ. ಸೊ ಅದು ಪಾಕಿಸ್ತಾನ ಕೂಡ ಅದರ ಒಂದು ದೊಡ್ಡ ಒಂದು ವ್ಯವಸ್ಥಿತವಾಗಿ ಅದನ್ನು ಮಾಡ್ಕೊಂಡಿದೆ ಈ ಸಲದ ದಾಳಿಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಬಿಹಾರ ಎಲೆಕ್ಷನ್ ಟೈಮಲ್ಲಿ ಈ ರಾಜಕಾರಣಿಗಳು ಅದಕ್ಕೆ ರಾಜಕೀಕರಣ ಕೊಡಿಸಿದಾಗ ಇನ್ನೂ ಕೂಡ ಅದು ಈಸಿ ಆಗುತ್ತೆ ಅವರಿಗೆ ನರೇಟಿವ್ ಬಿಲ್ಡ್ ಮಾಡಲಿಕ್ಕೆ. ಸೊ ಅಂಥದ್ದೊಂದು ಕಾಮನ್ ಸೆನ್ಸನ್ನು ಇವರು ಇಟ್ಕೋಬೇಕಾಗಿತ್ತು. ಆ ಕಾಮನ್ ಸೆನ್ಸನ್ನು ಇಟ್ಕೊಳ್ಳದೆ ಬೇಜವಾಬ್ದಾರಿಯಿಂದ ಮಾತನಾಡ್ತಾ ಇರೋಂಥವ್ರು ನಾಳೆ ಇವರೇ ಅಧಿಕಾರ ಬಂದರೆ ಅಥವಾ ಇವರೇ ಜಮೀರ್ ಅವರು ಗೃಹ ಸಚಿವರಾದರೆ, ಹಂಗಾದ್ರೆ ಏನೇ ಕೇಂದ್ರ ಗೃಹ ಸಚಿವರು ನಾನು ಹೇಳ್ತಾ ಇರೋದು ಫಾರ್ ದ ಸೇಕ್ ಆಫ್ ಆರ್ಗ್ಯುಮೆಂಟ್, ನಾಳೆ ಹಂಗಾದ್ರೆ ಏನೇ ಇದಾದರೂ ಕೂಡ ಸೊ ಅವ್ರೇನೋ ಮಾಡಿಲ್ಲಪ್ಪ, ಇಲ್ಲಿ ಯಾರೋ ಏನೋ ಮಾಡ್ಕೊಂಡಿದ್ದಾರೆ ಅಂತ ಕ್ಲೀನ್ ಚಿಟ್ ಕೊಟ್ಬಿಡ್ಬೋದು. ಅದಾಗತ್ತಾ? ಅಂಥದ್ದೊಂದು ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇದಾರಲ್ಲ, ಅದಕ್ಕೋಸ್ಕರ ಅಧಿಕಾರಕ್ಕೆ ಬರಕ್ಕೆ ಹಿಂಗ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಆವಾಗ ಹಂಗೆ ಹೇಳ್ಬೋದು. ಮತ್ತೆ ಇವರು ಹೇಳ್ತಾರಲ್ಲ ಧರ್ಮದಲ್ಲಿ ಅಂಥದ್ದೊಂದು ಸಾಧ್ಯತೆನೇ ಇಲ್ಲ, ಇದೆಲ್ಲ ಮಾಡಕ್ಕೆ ಅಲ್ಲಿ ಸಿಕ್ಕಿರೋರೆಲ್ಲ ಯಾರ್ರೀ ಸ್ವಾಮಿ ಇಟ್ಕೊಂಡು ಬೇರೆ ಬೇರೆ ಧರ್ಮ ಸಮ್ಮೇಳನ ಮಾಡ್ತಿರಲ್ಲ. ಈ ವಿಚಾರದಲ್ಲಿ ಧರ್ಮ ಸಮ್ಮೇಳನ ಮಾಡಬೇಕು. ಈ ವಿಚಾರದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಅಥವಾ ಏನು ತಲೆ ಕತ್ತರಿಸಿ ತಗೊಂಡೋಗಿ ಎಲ್ಲರನ್ನು ಬಿಸಾಕಿ ಅನ್ನೋರಿಗೆ ಅಥವಾ ಪ್ರಧಾನಿ ಅವ್ರನ್ನ ಅಥವಾ ಯೋಗಿನ ಅಥವಾ ಬೇರೆ ಬೇರೆ ಮುಖ್ಯಮಂತ್ರಿಗಳನ್ನ ಟ್ಯಾಂಕರ್ಗೆ ಹಾಕಿ ನಾವು ಪಾಕಿಸ್ತಾನದಲ್ಲಿ ಬಿಸಾಕ್ತೀವಿ ಅಂತ ಹೇಳುವಂಥವ್ರಿಗೆ ಅಂಥದ್ದೊಂದು ವಿಚಾರಗಳಿದೆಲ್ಲ. ಮತ್ತೆ ಬೇರೆ ಬೇರೆ ಕ್ರಿಪ್ಟೆಡ್ ಮೆಸೇಜ್ಗಳನ್ನು ಮಾಡುವಂಥ ನೆಟ್ವರ್ಕ್ಗಳಿರೋ ಅವ್ರಿಗೆ ಇಂಥ ಧರ್ಮ ಸಮ್ಮೇಳನಗಳನ್ನ ಮಾಡಿ ಜಾಗೃತಿ ಮೂಡಿಸ್ಬೇಕು ಇವರು. ಬಾಕಿ ವಿಚಾರಗಳೆಲ್ಲ ಇದನ್ನ ಜವಾಬ್ದಾರಿ ಇಟ್ಕೊಳ್ಳದೆ ಹೋದರೆ ಇವರು ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರಮಾಣವನ್ನು ಸ್ವೀಕರಿಸೋದು ಕೂಡ ಅತ್ಯಂತ ಏನು ಅವಮಾನಕಾರಿ ವಿಚಾರ ಅಂತಲೇ ಕನ್ಸಿಡರ್ ಮಾಡಬೇಕು.